ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ಗೆ ಬೆಂಗಳೂರು ಕೂಡ ಸಜ್ಜಾಗ್ತಾ ಇದೆ. ಆದರೆ ಈ ಸಂಭ್ರಮದಲ್ಲಿ ಯಾವುದೇ ಅವಘಡಗಳು ಆಗದಂತೆ ತಡೆಯಲು ಖಾಕಿ ಫೀಲ್ಡ್ಗೆ ಇಳಿದಿದೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿ. ಕಿಕ್ಗೆ ಬ್ರೇಕ್ ಹಾಕಲು ಖಾಕಿ ಪ್ಲಾನ್. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಿದ್ಧವಾಗ್ತಿದೆ. ಅದೇ ರೀತಿ ಪೊಲೀಸರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ. ಇದೇ ಮೊದಲ ಬಾರಿ ಬೌನ್ಸರ್ ಜೊತೆ ಪೊಲೀಸರ ಸಭೆ ನಡೆಸಿದ್ದು, ಬೆಂಗಳೂರಲ್ಲಿ 2025ರ ಹೊಸ ವರ್ಷದ ಆಚರಣೆಗೆ ಬಿಗಿ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇರಲಿದೆ. ಈ ಬಗ್ಗೆ ಬೌನ್ಸರ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಹೊಸ ಗೈಡ್ಲೈನ್ಸ್. ಪಬ್, ಬಾರ್, ರೆಸ್ಟೋರೆಂಟ್ ಸ್ಥಳಗಳಲ್ಲಿ ಬೌನ್ಸರ್ ನಿಯೋಜನೆ. ಪಾರ್ಟಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಮಾರ್ಗಸೂಚಿ. ಅಸಭ್ಯವಾಗಿ ವರ್ತಿಸಿದ್ರೆ ಅವರನ್ನ ಪೊಲೀಸರಿಗೆ ಒಪ್ಪಿಸಬೇಕು. ಪೊಲೀಸರ ಜೊತೆ ಸಂಪರ್ಕ ಹಾಗೂ ಕಾರ್ಯವಿಧಾನದ ಬಗ್ಗೆ ಸೂಚನೆ ನೀಡಬೇಕು. ಜನಸಂದಣಿ ಪ್ರದೇಶಗಳಲ್ಲಿ ಸಿಸಿಟಿವಿ ಮತ್ತು ಎಲ್ಇಡಿ ಡಿಸ್ಪ್ಲೇ ಕಡ್ಡಾಯವಾಗಿ ಅಳವಡಿಸಬೇಕು. ಹೊಸ ವರ್ಷ ಆಚರಣೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಈ ಸಾರಿ ಕೂಡ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ ಅಂತ ಹೇಳಿ ಆ ಬೌನ್ಸರ್ಸ್ದು ಸಪ್ರೇಟ್ ಒಂದು ಮೀಟಿಂಗನ್ನು ನಾವು ಮಾಡಿದ್ದೇವೆ. ಬಾರ್ಸು, ರೆಸ್ಟೋರೆಂಟ್ಸು, ಪಬ್ಗೆ ಬಂದಾಗ ಯಾರಾದರೂ ಅನುಚಿತ ವರ್ತನೆ ಮಾಡಿದಾಗ ಈ ಬೌನ್ಸರ್ಸು ತಾವೇ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ, ಹೊಡೆಯೋದಾಗಲಿ, ಅವರಿಗೆ ಜಾಸ್ತಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಸಪ್ರೇಟಾಗಿ ನೀಡಿದ್ದೇವೆ. 2024ಕ್ಕೆ ವಿದಾಯ ಹೇಳಿ 2025 ಬರಮಾಡಿಕೊಳ್ಳೋ ಸಮಯ ಬಂದೇ ಬಿಟ್ಟಿದೆ. ಹೊಸ ವರ್ಷ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಭದ್ರತೆಗಾಗಿ ಕೇಂದ್ರ ವಿಭಾಗ ಪೊಲೀಸರಿಂದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ಗೆ ಬೆಂಗಳೂರು ಕೂಡ ಸಜ್ಜಾಗ್ತಾ ಇದೆ. ಆದರೆ ಈ ಸಂಭ್ರಮದಲ್ಲಿ ಯಾವುದೇ ಅವಘಡಗಳು ಆಗದಂತೆ ತಡೆಯಲು ಖಾಕಿ ಫೀಲ್ಡ್ಗೆ ಇಳಿದಿದೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿ. ಕಿಕ್ಗೆ ಬ್ರೇಕ್ ಹಾಕಲು ಖಾಕಿ ಪ್ಲಾನ್. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಿದ್ಧವಾಗ್ತಿದೆ. ಅದೇ ರೀತಿ ಪೊಲೀಸರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ. ಇದೇ ಮೊದಲ ಬಾರಿ ಬೌನ್ಸರ್ ಜೊತೆ ಪೊಲೀಸರ ಸಭೆ ನಡೆಸಿದ್ದು, ಬೆಂಗಳೂರಲ್ಲಿ 2025ರ ಹೊಸ ವರ್ಷದ ಆಚರಣೆಗೆ ಬಿಗಿ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇರಲಿದೆ. ಈ ಬಗ್ಗೆ ಬೌನ್ಸರ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಹೊಸ ಗೈಡ್ಲೈನ್ಸ್. ಪಬ್, ಬಾರ್, ರೆಸ್ಟೋರೆಂಟ್ ಸ್ಥಳಗಳಲ್ಲಿ ಬೌನ್ಸರ್ ನಿಯೋಜನೆ. ಪಾರ್ಟಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಮಾರ್ಗಸೂಚಿ. ಅಸಭ್ಯವಾಗಿ ವರ್ತಿಸಿದ್ರೆ ಅವರನ್ನ ಪೊಲೀಸರಿಗೆ ಒಪ್ಪಿಸಬೇಕು. ಪೊಲೀಸರ ಜೊತೆ ಸಂಪರ್ಕ ಹಾಗೂ ಕಾರ್ಯವಿಧಾನದ ಬಗ್ಗೆ ಸೂಚನೆ ನೀಡಬೇಕು. ಜನಸಂದಣಿ ಪ್ರದೇಶಗಳಲ್ಲಿ ಸಿಸಿಟಿವಿ ಮತ್ತು ಎಲ್ಇಡಿ ಡಿಸ್ಪ್ಲೇ ಕಡ್ಡಾಯವಾಗಿ ಅಳವಡಿಸಬೇಕು. ಹೊಸ ವರ್ಷ ಆಚರಣೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಈ ಸಾರಿ ಕೂಡ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ ಅಂತ ಹೇಳಿ ಆ ಬೌನ್ಸರ್ಸ್ದು ಸಪ್ರೇಟ್ ಒಂದು ಮೀಟಿಂಗನ್ನು ನಾವು ಮಾಡಿದ್ದೇವೆ. ಬಾರ್ಸು, ರೆಸ್ಟೋರೆಂಟ್ಸು, ಪಬ್ಗೆ ಬಂದಾಗ ಯಾರಾದರೂ ಅನುಚಿತ ವರ್ತನೆ ಮಾಡಿದಾಗ ಈ ಬೌನ್ಸರ್ಸು ತಾವೇ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ, ಹೊಡೆಯೋದಾಗಲಿ, ಅವರಿಗೆ ಜಾಸ್ತಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಸಪ್ರೇಟಾಗಿ ನೀಡಿದ್ದೇವೆ. 2024ಕ್ಕೆ ವಿದಾಯ ಹೇಳಿ 2025 ಬರಮಾಡಿಕೊಳ್ಳೋ ಸಮಯ ಬಂದೇ ಬಿಟ್ಟಿದೆ. ಹೊಸ ವರ್ಷ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಭದ್ರತೆಗಾಗಿ ಕೇಂದ್ರ ವಿಭಾಗ ಪೊಲೀಸರಿಂದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ಗೆ ಬೆಂಗಳೂರು ಕೂಡ ಸಜ್ಜಾಗ್ತಾ ಇದೆ. ಆದರೆ ಈ ಸಂಭ್ರಮದಲ್ಲಿ ಯಾವುದೇ ಅವಘಡಗಳು ಆಗದಂತೆ ತಡೆಯಲು ಖಾಕಿ ಫೀಲ್ಡ್ಗೆ ಇಳಿದಿದೆ.
ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿ. ಕಿಕ್ಗೆ ಬ್ರೇಕ್ ಹಾಕಲು ಖಾಕಿ ಪ್ಲಾನ್. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಿದ್ಧವಾಗ್ತಿದೆ. ಅದೇ ರೀತಿ ಪೊಲೀಸರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ. ಇದೇ ಮೊದಲ ಬಾರಿ ಬೌನ್ಸರ್ ಜೊತೆ ಪೊಲೀಸರ ಸಭೆ ನಡೆಸಿದ್ದು, ಬೆಂಗಳೂರಲ್ಲಿ 2025ರ ಹೊಸ ವರ್ಷದ ಆಚರಣೆಗೆ ಬಿಗಿ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇರಲಿದೆ. ಈ ಬಗ್ಗೆ ಬೌನ್ಸರ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಹೊಸ ಗೈಡ್ಲೈನ್ಸ್. ಪಬ್, ಬಾರ್, ರೆಸ್ಟೋರೆಂಟ್ ಸ್ಥಳಗಳಲ್ಲಿ ಬೌನ್ಸರ್ ನಿಯೋಜನೆ. ಪಾರ್ಟಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಮಾರ್ಗಸೂಚಿ. ಅಸಭ್ಯವಾಗಿ ವರ್ತಿಸಿದ್ರೆ ಅವರನ್ನ ಪೊಲೀಸರಿಗೆ ಒಪ್ಪಿಸಬೇಕು. ಪೊಲೀಸರ ಜೊತೆ ಸಂಪರ್ಕ ಹಾಗೂ ಕಾರ್ಯವಿಧಾನದ ಬಗ್ಗೆ ಸೂಚನೆ ನೀಡಬೇಕು. ಜನಸಂದಣಿ ಪ್ರದೇಶಗಳಲ್ಲಿ ಸಿಸಿಟಿವಿ ಮತ್ತು ಎಲ್ಇಡಿ ಡಿಸ್ಪ್ಲೇ ಕಡ್ಡಾಯವಾಗಿ ಅಳವಡಿಸಬೇಕು. ಹೊಸ ವರ್ಷ ಆಚರಣೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಈ ಸಾರಿ ಕೂಡ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ತಂತ ಹೇಳಿ ಆ ಬೌನ್ಸರ್ಸ್ದು ಸಪ್ರೇಟ್ ಒಂದು ಮೀಟಿಂಗನ್ನು ನಾವು ಮಾಡಿದ್ದೇವೆ. ಬಾರ್ಸು, ರೆಸ್ಟೋರೆಂಟ್ಸು, ಪಬ್ಗೆ ಬಂದಾಗ ಯಾರಾದರೂ ಅನುಚಿತ ವರ್ತನೆ ಮಾಡಿದಾಗ ಈ ಬೌನ್ಸರ್ಸು ತಾವೇ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ, ಹೊಡೆಯೋದಾಗಲಿ, ಅವರಿಗೆ ಜಾಸ್ತಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಸಪ್ರೇಟಾಗಿ ನೀಡಿದ್ದೇವೆ. 2024ಕ್ಕೆ ವಿದಾಯ ಹೇಳಿ 2025 ಬರಮಾಡಿಕೊಳ್ಳೋ ಸಮಯ ಬಂದೇ ಬಿಟ್ಟಿದೆ. ಹೊಸ ವರ್ಷ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಭದ್ರತೆಗಾಗಿ ಕೇಂದ್ರ ವಿಭಾಗ ಪೊಲೀಸರಿಂದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ಗೆ ಬೆಂಗಳೂರು ಕೂಡ ಸಜ್ಜಾಗ್ತಾ ಇದೆ. ಆದರೆ ಈ ಸಂಭ್ರಮದಲ್ಲಿ ಯಾವುದೇ ಅವಘಡಗಳು ಆಗದಂತೆ ತಡೆಯಲು ಖಾಕಿ ಫೀಲ್ಡ್ಗೆ ಇಳಿದಿದೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿ. ಕಿಕ್ಗೆ ಬ್ರೇಕ್ ಹಾಕಲು ಖಾಕಿ ಪ್ಲಾನ್. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಿದ್ಧವಾಗ್ತಿದೆ. ಅದೇ ರೀತಿ ಪೊಲೀಸರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ. ಇದೇ ಮೊದಲ ಬಾರಿ ಬೌನ್ಸರ್ ಜೊತೆ ಪೊಲೀಸರ ಸಭೆ ನಡೆಸಿದ್ದು, ಬೆಂಗಳೂರಲ್ಲಿ 2025ರ ಹೊಸ ವರ್ಷದ ಆಚರಣೆಗೆ ಬಿಗಿ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇರಲಿದೆ. ಈ ಬಗ್ಗೆ ಬೌನ್ಸರ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಹೊಸ ಗೈಡ್ಲೈನ್ಸ್. ಪಬ್, ಬಾರ್, ರೆಸ್ಟೋರೆಂಟ್ ಸ್ಥಳಗಳಲ್ಲಿ ಬೌನ್ಸರ್ ನಿಯೋಜನೆ. ಪಾರ್ಟಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಮಾರ್ಗಸೂಚಿ. ಅಸಭ್ಯವಾಗಿ ವರ್ತಿಸಿದ್ರೆ ಅವರನ್ನ ಪೊಲೀಸರಿಗೆ ಒಪ್ಪಿಸಬೇಕು. ಪೊಲೀಸರ ಜೊತೆ ಸಂಪರ್ಕ ಹಾಗೂ ಕಾರ್ಯವಿಧಾನದ ಬಗ್ಗೆ ಸೂಚನೆ ನೀಡಬೇಕು. ಜನಸಂದಣಿ ಪ್ರದೇಶಗಳಲ್ಲಿ ಸಿಸಿಟಿವಿ ಮತ್ತು ಎಲ್ಇಡಿ ಡಿಸ್ಪ್ಲೇ ಕಡ್ಡಾಯವಾಗಿ ಅಳವಡಿಸಬೇಕು. ಹೊಸ ವರ್ಷ ಆಚರಣೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಈ ಸಾರಿ ಕೂಡ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ತಂತ ಹೇಳಿ ಆ ಬೌನ್ಸರ್ಸ್ದು ಸಪ್ರೇಟ್ ಒಂದು ಮೀಟಿಂಗನ್ನು ನಾವು ಮಾಡಿದ್ದೇವೆ. ಬಾರ್ಸು, ರೆಸ್ಟೋರೆಂಟ್ಸು, ಪಬ್ಗೆ ಬಂದಾಗ ಯಾರಾದರೂ ಅನುಚಿತ ವರ್ತನೆ ಮಾಡಿದಾಗ ಈ ಬೌನ್ಸರ್ಸು ತಾವೇ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ, ಹೊಡೆಯೋದಾಗಲಿ, ಅವರಿಗೆ ಜಾಸ್ತಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಸಪ್ರೇಟಾಗಿ ನೀಡಿದ್ದೇವೆ. 2024ಕ್ಕೆ ವಿದಾಯ ಹೇಳಿ 2025 ಬರಮಾಡಿಕೊಳ್ಳೋ ಸಮಯ ಬಂದೇ ಬಿಟ್ಟಿದೆ. ಹೊಸ ವರ್ಷ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಭದ್ರತೆಗಾಗಿ ಕೇಂದ್ರ ವಿಭಾಗ ಪೊಲೀಸರಿಂದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.